ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ತುಂಬ ನಿರೀಕ್ಷಿತವಾದ 5 ಅಂಕ ಮತ್ತು 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡೋಣ. ಇವುಗಳನ್ನು ಮಾತ್ರ ಓದ್ಕೊಳ್ಳಿ, ಆರಾಮಾಗಿ 50 ಅಂಕ ನೀವು ಗಳಿಸಬಹುದು. ಅಧ್ಯಾಯ 1ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು ನೋಡೋಣ. ಅಧ್ಯಾಯ 1 5 ಅಂಕದ ಪ್ರಶ್ನೆಗಳು ನೋಡೋಣ. 1ನೇ ಕ್ವಶನ್, ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಸಹ ತುಂಬ ಬಹುನಿರೀಕ್ಷಿತವಾದ ಪ್ರಶ್ನೆಯಾಗಿದೆ, ಇದು ಓದಿಕೊಳ್ಳಿ. ಹಾಗೆಯೇ 2ನೇ ಕ್ವಶನ್, ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಸಹ ನೋಡಿಕೊಳ್ಳಿ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ, ಇದು ಸಹ ನೋಡಿಕೊಳ್ಳಿ. ಹಾಗೆಯೇ 4ನೇ ಕ್ವಶನ್, ಪ್ರಸ್ತುತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇದು ಸಹ ನೋಡಿಕೊಳ್ಳಿ. ಅಧ್ಯಾಯ 3ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 2ನೇ ಕ್ವಶನ್, ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಸಹ ತುಂಬ ಬಹುನಿರೀಕ್ಷಿತವಾಗಿದ್ದ ಪ್ರಶ್ನೆಯಾಗಿದೆ. 3ನೇ ಕ್ವಶನ್, ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ. ಅವರ ಕಾರ್ಯಗಳನ್ನು ತಿಳಿಸಬಹುದು, 5 ಅಥವಾ ಅವೆಲ್ಲವೂ ಕೇಳಬಹುದು. ಹಾಗೆಯೇ 4ನೇ ಕ್ವಶನ್, ಕೇಂದ್ರ ಲೋಕಸೇವಾ ಆಯೋಗದ ರಚನೆಯ ಬಗ್ಗೆ ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಅಧ್ಯಾಯ 4ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 1ನೇ ಕ್ವಶನ್, ದಲಿತ ಚಳವಳಿಯ ಕಾರಣಗಳ್ಯಾವು? ಅವು ನಿಮಗೆ 4ನೇ ಪಾಠದಲ್ಲಿ ಬರುವ ಪ್ರಶ್ನೆ ಕ್ವಶನ್ ಆಗಿರುತ್ತದೆ. ಹಾಗೆ 2ನೇ ಕ್ವಶನ್, ಹಿಂದುಳಿದ ವರ್ಗಗಳ ಚಳವಳಿಯ ಕಾರಣಗಳು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 3ನೇ ಕ್ವಶನ್, ಮಹಿಳಾ ಚಳವಳಿಯ ಕಾರಣಗಳ್ಯಾವು? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ 4ನೇ ಕ್ವಶನ್ ಈ ಅಧ್ಯಾಯದಲ್ಲಿ ಬರುವುದು ರೈತ ಚಳವಳಿಯ ಪ್ರಮುಖ ಕಾರಣಗಳು. 5ನೇ ಕ್ವಶನ್, ಪರಿಸರ ಚಳವಳಿಯ ಕಾರಣಗಳ್ಯಾವು? ಇವು 5ರಲ್ಲಿ 2 ಬರುವ ನಿರೀಕ್ಷೆಯೂ 5 ಓದಿಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತವೆ ಇವು. ಅಧ್ಯಾಯ 5ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು ನೋಡೋಣ. 1ನೇ ಕ್ವಶನ್, ಜಾತಿ ಆಧಾರಿತ ಅಸಮಾನತೆಯ ಕಾರಣಗಳ್ಯಾವು? 2ನೇ ಕ್ವಶನ್, ಲಿಂಗಾಧಾರಿತ ಅಸಮಾನತೆಯ ಕಾರಣಗಳನ್ನು ವಿವರಿಸಿ. 3ನೇ ಕ್ವಶನ್, ಜಾತಿ ಆಧಾರಿತ ಅಸಮಾನತೆಯ ಪರಿಹಾರಗಳನ್ನು ತಿಳಿಸಿ. 4ನೇ ಕ್ವಶನ್, ಪ್ರಜಾಪ್ರಭುತ್ವಕ್ಕೆ ಭ್ರಷ್ಟಾಚಾರ ಒಂದು ಗಂಡಾಂತರ ವಿಶ್ಲೇಷಿಸಿ. ಇದು ಅಧ್ಯಾಯ 5ರಲ್ಲಿ ಬರುವ 5 ಅಂಕದ ಪ್ರಶ್ನೆ 1 ಸಹ ಬಂದೇ ಬರುತ್ತದೆ, ಇದು ಸಹ ನೋಡಿಕೊಳ್ಳಿ. ಅಧ್ಯಾಯ 6ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳ್ಯಾವು? ಇದು ಸಹ ಇಂಪಾರ್ಟೆಂಟ್ ಆಗಿದೆ, ಇದು ಸಹ ನೋಡಿಕೊಳ್ಳಿ. 2ನೇ ಕ್ವಶನ್, ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳ್ಯಾವು? ಗುಣಗಳು ಅಥವಾ ಲಕ್ಷಣಗಳು ಅಥವಾ ಅನಾನುಕೂಲಗಳು. ಇವು 3ರಲ್ಲಿ ಒಂದು ಫಿಕ್ಸ್ ಕ್ವಶನ್ ಆಗಿವೆ, 3 ನೋಡಿಕೊಳ್ಳಿ. ಹಾಗೆಯೇ ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳ್ಯಾವು? 3 ತುರ್ತು ಪರಿಸ್ಥಿತಿಗಳಿವೆ, ಅವು ಸಹ ನೋಡಿಕೊಳ್ಳಿ. 4ನೇ ಕ್ವಶನ್, ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಅಧ್ಯಾಯ 9ರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 1ನೇ ಕ್ವಶನ್, ಭಾರತ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ. 2ನೇ ಕ್ವಶನ್, ಭಾರತ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. 3ನೇ ಕ್ವಶನ್, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆಯೇ 4ನೇ ಕ್ವಶನ್, ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಸಂಬಂಧದಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಕುರಿತು ವಿವರಿಸಿ. ಇದು ತುಂಬ ಬಹುನಿರೀಕ್ಷಿತವಾದ ಪ್ರಶ್ನೆಯಾಗಿದೆ. 5ನೇ ಕ್ವಶನ್, ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಇದರಲ್ಲಿ ಸಹ ಒಂದು ಬರುವ ನಿರೀಕ್ಷೆ ಇದೆ, ಇವುಗಳನ್ನು ನೋಡಿಕೊಳ್ಳಿ. ಹಾಗೆಯೇ ಬಹುನಿರೀಕ್ಷಿತವಾದ 10 ಅಂಕದ ಪ್ರಶ್ನೆಗಳು ನೋಡೋಣ. ಇವು ತುಂಬ ಇವು 6 ಮಾತ್ರ ಓದಿಕೊಳ್ಳಿ. ಕರೆಕ್ಟಾಗಿ 2ಕ್ಕೆ 2 ಟಚ್ ಮಾಡಬಹುದು. ಇನ್ನು ಬಹಳಷ್ಟು ಹೆಚ್ಚಿಗೆ 4ಕ್ಕೆ 4 ನೀವು ಟಚ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಓದಬೇಕಾಗುತ್ತೆ. ಕೇವಲ 2 20ಕ್ಕೆ 20 ಪಡೆದುಕೊಳ್ಳಬೇಕಂದ್ರೆ ಇವು 6 ಮಾತ್ರ ಓದಿಕೊಳ್ಳಿ. 1ನೇ ಕ್ವಶನ್, ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಇದರಲ್ಲಿ ಒಂದು 12 ಪಾಯಿಂಟ್ಸ್ ಅವು ಸಹ ನೋಡಿಕೊಳ್ಳಿ. 2ನೇ ಕ್ವಶನ್, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇವು 10 ಅದರ ಕಾರ್ಯಗಳನ್ನು ವಿವರಿಸಿ, ಅದರ ಕಾರ್ಯಗಳನ್ನು ಬರೆದು ಅದರ ಬಗ್ಗೆ ವಿವರಿಸಿ 10ಕ್ಕೆ 10 ಅಂಕ ಕೊಡುತ್ತಾರೆ. 3ನೇ ಕ್ವಶನ್, ಖಾಸಗೀಕರಣ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಇದು ಮತ್ತು ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ್ಯಾವು ವಿವರಿಸಿ. 5ನೇ ಕ್ವಶನ್, ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಹೋದ ವರ್ಷ ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ 2024ರಲ್ಲಿ ಕೇಳಿರ್ತಾರೆ. ಹಾಗಾಗಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ವ, ಇವೆರಡನ್ನು ತುಂಬ ನೋಡ್ಕೊಳ್ಳಿ. ಹಾಗೆ 6ನೇ ಕ್ವಶನ್, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಇದು 10 ಅಂಕದಲ್ಲಿ ಕೇಳಲಿಲ್ಲ ಅಂದ್ರೂ 5 ಅಂಕದಲ್ಲಿ ಕೇಳುವ ಬಹುನಿರೀಕ್ಷಿತವಾದ ಪ್ರಶ್ನೆಯಾಗಿದೆ. ಇವೆಲ್ಲವನ್ನು ಓದಿಕೊಳ್ಳಿ, ಆರಾಮಾಗಿ ಒಂದು 50 ಅಂಕ ಬರುತ್ತವೆ. ಆ 50 ಅಂಕ ಸುಲಭವಾಗಿ ಗಳಿಸಿ ಮುಂದೆ ನಿಮ್ಮ
ಇನ್ನಿಷ್ಟು ಮುಂದೆ ಬರುವ ಎಕ್ಸಾಮ್ಗೆ ಪ್ರಿಪೇರ್ ಆಗಿರಿ ಅಂತ ಹೇಳುತ್ತಾ ನನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.